ಇರಾನ್, ಅಮೆರಿಕ, ಇಸ್ರೇಲ್ ಮಧ್ಯೆ ಯುದ್ಧ ನಡೀತಾ ಇದೆ. ಇನ್ನು ದುಬೈನಲ್ಲಿ 50 ಜನ ಪ್ರವಾಸಿಗರು ಸಿಲುಕಿಕೊಂಡಿದ್ದಾರೆ. ಚಿತ್ರದುರ್ಗ, ದಾವಣಗೆರೆ, ಬಳ್ಳಾರಿ ಪ್ರವಾಸಿಗರು ಇದೀಗ ಸಿಲುಕಿಕೊಂಡಿರುವಂತದ್ದು. ದುಬೈ ಹೋಟೆಲ್ನಲ್ಲಿ ಚಿತ್ರದುರ್ಗದ ದಂಪತಿಗಳು ಕೂಡ ಸಿಲುಕಿಕೊಂಡಿದ್ದಾರೆ. ಇರಾನ್, ಅಮೆರಿಕ, ಇಸ್ರೇಲ್ ಮಧ್ಯೆ ಯುದ್ಧ ನಡೀತಾ ಇದೆ. ದುಬೈನಲ್ಲಿ 50 ಜನ ಪ್ರವಾಸಿಗರು ಇದೀಗ ಸಿಲುಕಿಕೊಂಡಿದ್ದಾರೆ. ಚಿತ್ರದುರ್ಗ, ದಾವಣಗೆರೆ, ಬಳ್ಳಾರಿ ಪ್ರವಾಸಿಗರು ದುಬೈ ಹೋಟೆಲ್ನಲ್ಲಿ ಸಿಲುಕಿಕೊಂಡಿದ್ದಾರೆ. ದುಬೈ ಹೋಟೆಲ್ನಲ್ಲಿ ಚಿತ್ರದುರ್ಗದ ದಂಪತಿ ಸಿಲುಕಿಕೊಂಡಿದ್ದಾರೆ. ರಾಮಾಂಜನೇಯ, ಮಂಜುಳಾ ದಂಪತಿ ವಿದ್ಯಾನಗರ ನಿವಾಸಿಗಳು ಸಿಲುಕಿಕೊಂಡಿರುವಂಥದ್ದು. 15 ಜನ ಜಗಳೂರು, 2 ಚಿತ್ರದುರ್ಗ, 33 ಬಳ್ಳಾರಿ ಪ್ರವಾಸಿಗರು. ಒಟ್ಟು 50 ಜನ ಪ್ರವಾಸಿಗರಲ್ಲಿ 2 ಚಿತ್ರದುರ್ಗದ ನಿವಾಸಿಗಳು ಅಂತ ಹೇಳಲಾಗ್ತಾ ಇದೆ. ಫೆಬ್ರವರಿ 24ರಂದು ಬಳ್ಳಾರಿಯಿಂದ ಪ್ರವಾಸವನ್ನ ಹೊರಟಿದ್ರು. ದಂಪತಿಗಳಿಗೆ ದುಬೈ ಕನ್ನಡ ಸಂಘದಿಂದ ವ್ಯವಸ್ಥೆಯನ್ನ ಕೂಡ ಮಾಡಿಕೊಳ್ಳಲಾಗಿದೆ. ಹೋಟೆಲ್ ಕಟ್ಟಡದಲ್ಲಿ ಸುರಕ್ಷಿತವಾಗಿದ್ದಾರೆ ದಂಪತಿಗಳು. ಈಗಾಗಲೇ ಅವರನ್ನ ಕರೆಸುವಂತಹ ಪ್ರಯತ್ನವನ್ನ ಕೂಡ ಮಾಡ್ತಾ ಇದೆ ಇಂಡಿಯಾ. ಈ ಒಂದು ಸಂದರ್ಭದಲ್ಲಿ ನಿನ್ನೆ ಬಿ ನಾಗೇಂದ್ರ ಅವರ ಕುರಿತಾಗಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸಿಎಂ ಸಿದ್ದರಾಮಯ್ಯನವರಿಗೆ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಜೊತೆಯಲ್ಲಿ ಅವರೆಲ್ಲರೂ ಕೂಡ ಕರೆ ತರಿಸುವಂತಹ ನಿಟ್ಟಿನಲ್ಲಿ ಕೆಲವೊಂದಷ್ಟು ಕ್ರಮಗಳನ್ನು ಕೂಡ ತೆಗೆದುಕೊಳ್ಳೋದಕ್ಕೆ ಮುಂದಾಗ್ತಾ ಇರುವಂಥದ್ದು. ದುಬೈ ಹೋಟೆಲ್ನಲ್ಲಿ ಸಿಲುಕಿಕೊಂಡಿದ್ದಾರೆ ದಂಪತಿಗಳು. ಅವರನ್ನು ವಾಪಸ್ ಕರೆಸೋದಕ್ಕೆ ಈಗಾಗಲೇ ತಯಾರಿಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. ರಾಮಾಂಜನೇಯ, ಮಂಜುಳಾ ಅನ್ನುವಂಥ ದಂಪತಿಗಳು ಸಿಲುಕಿಕೊಂಡಿರುವಂಥದ್ದು. ಇದರಲ್ಲಿ 15 ಜಗಳೂರು ಮಂದಿಗಳು ಕೂಡ ಇದ್ದಾರೆ. ಇನ್ನು 2 ಚಿತ್ರದುರ್ಗ, 33 ಜನ ಬಳ್ಳಾರಿಯವರು, ಒಟ್ಟು 50 ಜನ ಪ್ರವಾಸಿಗರಲ್ಲಿ 2 ಚಿತ್ರದುರ್ಗದ ನಿವಾಸಿಗಳು ಕೂಡ ಈ ಸಂದರ್ಭದಲ್ಲಿ ಸಿಲುಕಿಕೊಂಡಿರುವಂಥದ್ದು. ಫೆಬ್ರವರಿ 24ರಂದು ಬಳ್ಳಾರಿಯಿಂದ ಪ್ರವಾಸವನ್ನ ಹೊರಟಿದ್ರು. ದಂಪತಿಗಳಿಗೆ ಇದೀಗ ದುಬೈ ಕನ್ನಡ ಸಂಘದಿಂದ ವ್ಯವಸ್ಥೆಯನ್ನು ಕೂಡ ಮಾಡಿಕೊಡಲಾಗಿದೆ. ಹೋಟೆಲ್ನಲ್ಲಿ ಸುರಕ್ಷಿತವಾಗಿದ್ದಾರೆ ದಂಪತಿಗಳು. ಅವರಿಗೆ ಧೈರ್ಯವನ್ನು ತುಂಬುವಂಥ ಕೆಲಸವನ್ನು ಕೂಡ ಇದೀಗ ಎಲ್ಲರೂ ಮಾಡ್ತಿದ್ದಾರೆ. ಏನು ಹೆದರುಕೊಳ್ಬೇಡಿ, ನಿಮ್ಮನ್ನ ವಾಪಸ್ ಕರೆಸ್ಕೊಳ್ತೀವಿ ಅಂತ ಕೂಡ ಹೇಳ್ತಾ ಇರುವಂಥದ್ದು. ಯುದ್ಧದ ಕಾರ್ಮೋಡ ಜಾಸ್ತಿ ಆಗ್ತಾ ಇರುವಂಥ ಈ ಒಂದು ಸಂದರ್ಭದಲ್ಲಿ ಅವರಿಗೆ ಧೈರ್ಯವನ್ನ ಕೂಡ ತುಂಬುತ್ತಾ ಇರುವಂಥದ್ದು. ರಾಮಾಂಜನೇಯ, ಮಂಜುಳಾ ದಂಪತಿ ವಿದ್ಯಾನಗರ ನಿವಾಸಿಗಳು ಇದೀಗ ಸಿಲುಕಿಕೊಂಡಿರುವಂಥದ್ದು. ಚಿತ್ರದುರ್ಗದ ದಂಪತಿಗಳು ಇವರು. ಕನ್ನಡಿಗರು ಸರಿಸುಮಾರು ಅಲ್ಲಿ ಸಿಲುಕಿಕೊಂಡು ಪರದಾಟವನ್ನು ಕೂಡ ನಡೆಸಿದ್ದಾರೆ. ಇನ್ನೊಂದು ಕಡೆಯಲ್ಲಿ ವಿಮಾನಗಳು ಸ್ಥಗಿತ ಆಗಿದೆ. ರಿಟರ್ನ್ ಬರೋದಕ್ಕಾಗ್ತಾ ಇಲ್ಲ. ಅಲ್ಲೇ ಉಳ್ಕೊಂಡ್ರೆ ಸುರಕ್ಷಿತವಾಗಿರಬೇಕು. ಯಾವಾಗ ಯಾವ ಪ್ರದೇಶದಲ್ಲಿ ಯಾವ ಹೋಟೆಲ್ ಮೇಲೆ ಯಾವ ಕಟ್ಟಡದ ಮೇಲೆ ಅಟ್ಯಾಕ್ಗಳು ಆಗುತ್ತೋ ಗೊತ್ತಿಲ್ಲ. ಆದಷ್ಟು ಬೇಗ ಅವರನ್ನು ಕರೆತರೋದಕ್ಕೆ ಪ್ರಯತ್ನವನ್ನು ಕೂಡ ಮಾಡಲಾಗ್ತಾ ಇದೆ. ದುಬೈನಲ್ಲಿ ಕನ್ನಡಿಗರು ಉಳಿದುಕೊಂಡಿರುವಂಥದ್ದು. ಫೆಬ್ರವರಿ 24ರಂದು ಬಳ್ಳಾರಿಯಿಂದ ಹೊರಟಿದ್ರು ಪ್ರವಾಸಕ್ಕೆ ಅಂತ. ಅವ್ರಿಗೆ ಇದೀಗ ಸಪೋರ್ಟನ್ನು ಮಾಡಿದೆ ಅಲ್ಲಿರುವಂಥ ಕನ್ನಡ ಸಂಘ. ದುಬೈ ಕನ್ನಡ ಸಂಘದಿಂದ ಅವರನ್ನು ಸುರಕ್ಷಿತವಾಗಿ ಇರಿಸಲಾಗಿದೆ. ಹೋಟೆಲ್ನಲ್ಲಿ ಸುರಕ್ಷಿತವಾಗಿದ್ದಾರೆ. ಆದಷ್ಟು ಬೇಗ ವಾಪಸ್ ಕರೆಸಿಕೊಳ್ಳುವಂಥ ಕೆಲಸಕ್ಕೆ ಕೂಡ ಕೈ ಹಾಕುತ್ತೆ ಇಂಡಿಯಾ. ಈಗಾಗಲೇ ಹಲವು ಕ್ರಮಗಳನ್ನು ಕೂಡ ತೆಗೆದುಕೊಳ್ತಾ ಇದೆ.